ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ ವಾಸಿ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಕೂಡ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಆ್ಯಂಡ್ ನಾನಿವತ್ತು ಏನಪ್ಪ ದೇವ್ರ ಮನೇಲಿ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ಅನ್ಕೊತಾ ಇದ್ದೀರಾ. ನಾನಿವತ್ತು ಸ್ವಲ್ಪ ಐಟಮ್ಸ್ನ ತೊಗೊಂಡಿದ್ದೆ ಹಬ್ಬಕ್ಕೆ ಅಂತ ಹೇಳಿ. ಆ್ಯಂಡ್ ಈ ವರ್ಷ ಸ್ವಲ್ಪ ಸ್ಪೆಷಲಾಗಿ ನಾನು ಹಬ್ಬನ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಮನೇಲಿ ಏನೇನೋ ಸುಮಾರು ಯೂಸ್ ಮಾಡ್ತಿರ್ಲಿಲ್ಲ ದೇವ್ರಿಗೆ, ಅದನ್ನೆಲ್ಲ ಈ ವರ್ಷ ಯೂಸ್ ಮಾಡಿ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಾನು ಹೆಣ್ಮಗು ಆಗಿದ್ರೆ ನಾನು ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬಾಯ್ ಆಗಿರೋದ್ರಿಂದ ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಅಮ್ಮನ ಮನೆಯಲ್ಲೇ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾವು ಅಲ್ಲೇ ಪ್ರತಿ ವರ್ಷ ನಾವು ದೇವ್ರನ್ನ ಕೂರಿಸಿ ಮಾಡ್ತಿದ್ದಿದ್ದು. ಸೊ ಈ ವರ್ಷ ಕೂಡ ಹೋಗ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಇಯರು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಿರಲಿಲ್ಲ, ಸಿಂಪಲಾಗಿ ಮಾಡ್ಕೊಂಡಿದ್ವಿ. ಈ ವರ್ಷವೂ ಗ್ರ್ಯಾಂಡ್ ಏನಿಲ್ಲ, ಬಟ್ ಸ್ವಲ್ಪ ಚೇಂಜಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಅದಕ್ಕೆ ಏನೇನೋ ಐಟಮ್ಸ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ತೊಗೊಂಡು ನಾನು ಇವಾಗ ಊರಿಗೆ ಹೊರಡಬೇಕು. ಆ್ಯಂಡ್ ನಮ್ಮ ಮನೇಲೂ ಕೂಡ ಪೂಜೆ ಮಾಡಬೇಕು. ಇವಾಗ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡ್ತಾಯಿದ್ದೀನಿ. ನಾಳೆ ಅರುಣ ಬಂದು ಮನೇಲಿ ದೀಪ ಹಚ್ತಾರೆ. ಶುಕ್ರವಾರ ಅಲ್ವಾ, ನಾಳೆ ಹಬ್ಬ. ನಾನು ಊರಲ್ಲಿ ಇರ್ತೀನಲ್ಲ, ಸೊ ಅರುಣ ಬಂದು ಇಲ್ಲಿ ದೀಪ ಹಚ್ತಾರೆ. ಆದರೆ ನಾನು ಬರೋಣ ಅಂದ್ಕೊಂಡಿದ್ದೀನಿ. ಇಲ್ಲೇ ಅಕ್ಕಪಕ್ಕ ಮನೆಯವರೆಲ್ಲ ಕುಂಕುಮಕ್ಕೆ ಕರೆದಿದ್ದಾರೆ. ಸೊ ನೋಡೋಣ, ಬರೋಣ ಅಂದ್ಕೊಂಡಿದ್ದೀನಿ. ಬಟ್ ಕನ್ಫರ್ಮ್ ಇಲ್ಲ. ಊರಿಗೆ ಹೋದರೆ ಹೇಳೋಕ್ಕಾಗಲ್ಲ, ಬಿಕಾಸ್ ಊರಲ್ಲೂ ಎಲ್ಲ ಕೆಲಸಗಳಿರುತ್ತಲ್ಲ. ಅಮ್ಮ ಅಷ್ಟು ಯಾರ ಮನೆಗೂ ಕುಂಕುಮಕ್ಕೆ ಹೋಗಲ್ಲ, ನಾನು ಅಥವಾ ಅಕ್ಕನೇ ಹೋಗೋದು. ಅದಕ್ಕೋಸ್ಕರ ಕೆಲಸಗಳಿರುತ್ತೆ. ನೋಡೋಣ, ಟ್ರೈ ಮಾಡ್ತೀನಿ ಏನಾಗುತ್ತೆ ಅಂತ. ಆ್ಯಂಡ್ ನಿನ್ನೆ ಸ್ವಲ್ಪ ಸ್ಟೋರಿಗೆ ಹೋಗಿದ್ದೆ, ಅದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ. ತುಂಬ ಐಟಮ್ಸ್ ಇತ್ತು ಅಲ್ಲಿ, ನನಗೆ ತುಂಬ ಇಷ್ಟ ಆಯಿತು ಸುಮಾರು. ಅದರಲ್ಲಿ ನಾನು ಒಂದು ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಅದು ಏನೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಇಲ್ಲೇ ತೋರಿಸ್ತೀನೋ ಅಥವಾ ಊರಿಗೆ ಹೋಗಿ ಒಟ್ಟಿಗೆ ತೋರಿಸ್ತೀನೋ ಅದು ಐಡಿಯಾ ಇಲ್ಲ. ಬಟ್ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾಳೆ ಸ್ಯಾರಿ ಏನು ತೊಗೊಂಡಿದ್ದೀವಿ, ಏನೇನು ಎಲ್ಲನೂ ನಾನು ಈ ವಿಡಿಯೋಲಿ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಪೂಜೆ ಮಾಡಿಬಿಟ್ಟು ಪಾಪನೂ ಕೂಡ ರೆಡಿ ಮಾಡಿಸಿ, ಸ್ನಾನ ಎಲ್ಲ ಮಾಡಿಸಿ, ಅವನ್ನ ಮಲಗಿಸಿ, ಮತ್ತು ನಾನು ಫ್ರೆಶ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ದೆ. ಆ್ಯಂಡ್ ಅರುಣ ಸ್ವಲ್ಪ ಊರಿಗೆ ಹೋಗಿದ್ದಾರೆ. ಕ್ರಿಕೆಟ್ ಆಡ್ಕೊಂಡು ಬರ್ತೀನಿ ಅಂತ ಫ್ರೆಂಡ್ಸಿಗೆಲ್ಲ ಲೀವ್ ಇತ್ತಲ್ಲ ಇವತ್ತು. ಸೊ ಎಲ್ಲರೂ ಬರ್ತಾರ ಅಂತ ಹೇಳಿಬಿಟ್ಟು ಅವರು ಊರಿಗೆ ಹೋಗಿದ್ದಾರೆ. ಬಂದಿದ ತಕ್ಷಣ ಅವರು ಫ್ರೆಶ್ ಅಪ್ ಆಗಿ ಹೊರಡಬೇಕು. ಆ್ಯಂಡ್ ಹೋಗ್ತಾ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಟಿಫನ್ನು ನಾನೇನು ಮಾಡಿಲ್ಲ. ನೋಡೋಣ ಹೋಗ್ತಾ ಏನೇನಾಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲಿ ಹೊರಟ್ವಿ ನಾವು ಇವಾಗ. ಅರುಣ ಸೀಬೆಕಾಯಿ ಇರಲಿಲ್ಲ ಅಂದರು ಅಮ್ಮ ಅಂಥೇಳಿ ಸೀಬೆಕಾಯಿ ತರೋಕ್ಕೆ ಅಂತ ಹೋದರು. ನಾನು ಪಾಪ ಕೂತಿದ್ದೀವಿ. ಪಾಪು ಗೇರ್ ಆಗ್ತಾನಂತೆ. ಸಿನಿಮಾ ಇಲ್ಲಿ ನೋಡಿ, ಫುಲ್ಲು ಸ್ಟೇಡಿಯಮ್ದೇ ಬ್ಯಾಕ್ಗ್ರೌಂಡು ಜೈ ಹೋ ಸಾಂಗ್ ಬರ್ತಾ ಇದೆ. ಕಾಪಿರೈಟ್ ಆಗಿಬಿಟ್ರೆ ಅಂತ ಬೇರೆ ಭಯ ನನಗೆ. ಸೀಬೆಕಾಯಿ ತಂದ್ರು. ಹೆಂಗೆ 1 2 3 1 2 3 ಇದ್ದಾಗ ಕಾಗೆ ಕವ್ವ ಯಾರು ಬಂದ ರವ್ವ ಅಂತ ಕಾಡ್ತೀವಿ. ಇವಾಗ ಈಗ 1 2 3 ಅಂತ 1 2 3 1 2 3 ಆಮೇಲೆ ಮುಂದೆ ನಮ್ಮ ಬಾವುಟದ ಬಣ್ಣ 3 ಬಿ ಆರ್ ಬಿ ಸೋಲ್ಜರ್. ನೋಡಿ ಬರ್ಡೇ ಬಾಯ್ ಗಾಡಿ ಬೇರೆ ತಗೋತಾನೆ. ಯಾವಾಗ ಡೆಲಿವರಿ? ಯಾವ್ದನ್ನ ನಿಂಗೆ ಗೊತ್ತಿರ್ತಾರೆ ಬಿಡು. ಈಗ ಯಾವ್ದು ತಗೋತಾ ಇದೆಯಾ? ಇದು ಯಾವುದೋ ಹೊಸ ಗಾಡಿ ತಗೊಡ್ತಾನೆ ಯಶು. ಏನಮ್ಮ, ಯಶು ಗಾಡಿ ತಗೊಡ್ತಾವನೆ ಬಾವಂಗೆ. ಇದನ್ನ ಇವಾಗ ಏನಾದರೂ ತಿನ್ಕೊಂಡು ಹೋಗ್ಬಿಡೋಣ ಅಂತ ತಿಂಡಿನ
ಮತ್ತು ಟಿಫಾನಿಸ್ಗೆ ಬಂದ್ವಿ. ನಾನು ಆ್ಯಕ್ಚುಲಿ ಪಾರ್ಸಲ್ ತೊಗೊಂಬಂದ್ಬಿಡಿ ಕಾರಲ್ಲೇ ತಿಂತೀನಿ ಅಂತ ಹೇಳಿದೆ. ಅವರು ತಿನ್ನಲ್ಲ ಅಂದರು ಅರುಣ. ಸುಮ್ಮನೆ ಅವ್ರು ನನ್ನ ಮುಂದೆ ಕೂತ್ಕೋಬೇಕಲ್ಲ ಅಂತ ಹೇಳಿದೆ. ಪಾಪು ಇಲ್ಲಿ ನೋಡಿ, ಹೊಡಿಯುತ್ತೆ ಮೂತಿ. ಇಲ್ಲಿ ಚಿನ್ನುವ ಗುಡ್ಡು ಗುಡ್ಡು ಪಪ್ಪ ಇಲ್ಲಿ ಕುಣಿತಾ ಇದ್ದಾನೆ. ಅವನು ಖುಷಿ ಆಗುತ್ತೆ, ಆಗಲ್ಲ ಹೋಗ್ತಾ ಇದ್ದಾನೆ, ಕುಣಿತಾ ಇದ್ದಾನೆ. ಆ್ಯಂಡ್ ಇಲ್ಲಿ ಮದ್ದೂರು ವಡೆ ಕೂಡ ತುಂಬ ಚೆನ್ನಾಗಿರುತ್ತೆ. ವಡೆನೂ ತಗೋಬರೋಕ್ಕೆ ಹೇಳಿದ್ದೀನಿ. ನೋಡೋಣ, ಹೋಗ್ತಾ ತಿನ್ಕೊಂಡು ಹೋಗೋಣ. ಹಾಯ್ ಮಾಡ್ತಾಯಿದ್ರೆ ನೋಡ್ತಾ ಇದ್ದಾರೆ, ಅವ್ರನ್ನೇ ನೋಡ್ತಾ ಇದ್ದಾನೆ. ಇವಾಗ ಅಲ್ಲಿ ಹೋಗ್ತಾ ಇದ್ದಾರೆ. ಗೋಡು ಅರುಣ ಮನೆಗೆ ಕರ್ಕೊಂಬಂದ್ಬಿಟ್ರು ಪಾರ್ಸಲ್ ತೊಗೊಂಡು. ಬೇಡ ಅಂತ ಅಮ್ಮ ಅಡುಗೆ ಮಾಡಿದರು. ಮದ್ದೂರು ವಡೆ ತೊಗೊಂಡ್ರು, ಸ್ಪೆಷಲ್ ಅಂತ ಮನೆಗೆ ಅಂತ ಒಂದು ಮದ್ದೂರು ವಡೆ ತೊಗೊಂಡು. ನಾನು ತಿಂಡಿಗೆ ದೋಸೆ ತೊಗೊಂಡು ಬಂದೆ. ತಿಂದ್ಬಿಟ್ಟು ಸಿಗ್ತೀನಿ. ಈಗ ನಮ್ಮ ಏನು ಹೇಳೋಣ, ನಮ್ಮ ಏನೋ ತಿಗಿಯವರು ಪೇಸ್ಟ್ ಹಾಕೊಂಡು ತೊಳೆದ್ರೆ ವಿಗ್ರಹ ಪಳ 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 ಅಂದ್ಬಿಡುತ್ತಂತೆ. ಮೊದಲು ಇದನ್ನ ತಿಕ್ಕಿದ್ವಿ, ಅದೆಲ್ಲ ಹೋಯ್ತು ಎಲ್ಲ, ಬಟ್ ವಿಗ್ರಹ ಮಾತ್ರ ಹೋಗಿಲ್ಲ. ವಿಗ್ರಹ ಹೋಗಲ್ತು, ವಿಗ್ರಹದಲ್ಲಿರೋ ಕೊಳೆ ಹೋಗಲಿಲ್ಲ. ಕೊಳೆ ಅಲ್ಲ, ಅದು ಬೆಳ್ಳಿ ಕಪ್ಪೆ ಆಗದಂತೆ. ಪ್ಯೂರ್ ಬೆಳ್ಳಿ ಕಪ್ಪೆ ಆಗೋದು, ಡೂಪ್ಲಿಕೇಟ್ ಬೆಳ್ಳಿನೇ ಕಪ್ಪಾಗಲ್ಲ. ಓ ಐಸಿ. ನೋಡಿ, ನೀವು ಮತ್ತೆ ನಗ್ತಾ ಇದ್ರಲ್ಲ, ಯಾಕೆ ಈ ತರ? ಏನ್ ಚೂವನಗ್ ನಾಯಿ ಅದು? ಯಾಕಂದ್ರೆ ಈ ತರ ಎಲ್ಲ ಬರ್ತಾ ಇದ್ದೀರಾ ನೀವು ನಮ್ಗೆ? ನೀನ್ ಕನ್ನಡ ಕೇಳೋಕ್ಕಾಗ್ದೇನೆ ಬಂದದೆ, ಮಾತಾಡ್ಬೇಡ ಸುಂದಿರು. ಇವಾಗ ಇದೇನಾದ್ರು ವರ್ಕೌಟ್ ಆದ್ರೆ ಹೇಳ್ತೀವಿ, ಟ್ರೈ ಮಾಡಿ. ಇಲ್ದೇ ಇದ್ರೆ ರಚನನ್ನ ಎಲ್ಲಾರು ಬೈಕೊಳ್ಳಿ. ಹೊಸ ಐಡಿಯಾ ಇದು, ಸೋಡಾ ಹಾಕೋದು. ಈಗ ಸೋಡಾ ಹಾಕ್ತಾ ಇದೀವಿ. ಒಂದು ಗ್ರಾಮ್ ಕಮ್ಮಿ ಮಾಡ್ಬಿಟ್ಟಿರ್ಕಣ. ಸಾಮಾನ್ಗಳು ನೋಡಿ ಎಷ್ಟಿದ್ದಾರೆ. ಇನ್ನು ತಗೋಬೇಕು ಅಂತ ಆಸೆ ನಮ್ಮಮ್ಮಂಗೆ. ಬುಟ್ಟಿ ಕೊಡಿಸ್ಬೇಕಂತೆ, ನಾನು ಬುಟ್ಟಿ ಬೇಕಂತೆ ನಮ್ಮಮ್ಮಂಗೆ. ಆಮೇಲೆ ಕಾಮಾಕ್ಷಿ ದೀಪ ಬೇಕಂತೆ. ನಾನ್ ಕಾಮಾಕ್ಷಿ ದೀಪ ತಗೊಂಡಿದ್ದೆ, ಜೊತೆ ಒಂದಲ್ಲ ಎರಡು. ಅಂದ್ರೆ ಕಾಸ್ಟ್ಲಿ ಆಗಿದೆ ಫ್ರೆಂಡ್ಸ್. ಪುಟ್ಪುಟ್ಟೆ ತಗೊಡ್ತೀನಿ. ಆ್ಯಂಡ್ ಇವಾಗ ನಾನು ಸ್ಯಾರಿನ ಫಸ್ಟು ಐರನ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫಾಸ್ಟ್ ಮೂವಲ್ಲಿ ಇಟ್ಟಿರ್ತೀನಿ. ನಾನು ಸ್ಯಾರಿ ಐರನ್ನು ಫಸ್ಟು ಏನೇ ಮಾಡೋಕ್ಕೆ ಮುಂಚೆನೂ ನಾನು ದೇವ್ರಿಗೆ ಐರನ್ನೇ ಮಾಡ್ತೀನಿ. ಬಿಕಾಸ್ ಅದು ನಾವು ಕೂರಿಸ್ದಂಗೆ ಕೂರುತ್ತೆ ಅಂತ ಹೇಳ್ಬಿಟ್ಟು ಐರನ್ ಆಗಿದ್ದರೆ ಆಮೇಲೆ ಈ ರೀತಿ ಪ್ಲೀಟ್ಸ್ನ ಮಾಡ್ಕೊಂಡು ಹೋಗ್ತೀನಿ. ಕೆಳಗಡೆನೇ ಇಟ್ಕೊಂಡ್ಬಿಡ್ತೀನಿ. ನನಗೆ ಆವಾಗಲೇ ಕೂತ್ಕೊಂಡು ಗ್ರಿಪ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಕೆಳಗಡೆ ಇಟ್ಕೊಂಡು ನಾನು ಗ್ರಿಪ್ ಮಾಡ್ಕೊತೀನಿ. ಅಥವಾ ಮೇಲ್ಗಡೆ ಯಾರನ್ನಾದ್ರೂ ಇಡ್ಸ್ಕೊಂಡು ನಾವು ಕೆಳಗಡೆನೂ ಕೂಡ ಹಿಂಗೆ ನರ್ಗೆ ಮಾಡ್ಕೊಂಡು ಇಟ್ಕೋಬೋದು, ಆ ರೀತಿನೂ ಮಾಡ್ಕೊಬೋದು. ಬಟ್ ನನಗೆ ಪರ್ಸ್ನಲಾಗಿ ಈ ಥರ ನನಗೆ ಈಸಿ ಮೆಥಡ್ ಅಂತ ಅನಿಸುತ್ತೆ. ನನಗೆ ಮಾಡೋದಕ್ಕೂ ಕಂಫರ್ಟ್ ಇರುತ್ತೆ, ಕೂತ್ಕೊಂಡು ನಿಧಾನಕ್ಕೆ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನು ನಾನು ಸ್ವಲ್ಪ ಫಾಸ್ಟ್ ಮೂವಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಫುಲ್ಲು ಸ್ಯಾರಿ ಮುಕ್ಕಾಲು ಭಾಗದಷ್ಟು ನಾವು ಈ ರೀತಿ ಪ್ಲೀಟ್ಸ್ ಮಾಡ್ಕೊಬೇಕು. ಆ್ಯಂಡ್ ಪೂರ್ತಿ ಐರನ್ ಮಾಡಿರೋದ್ರಿಂದ ಸ್ವಲ್ಪ ಮೆಸ್ಸಿಯಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿಗಳು. ಸೊ ನೀಟಾಗಿ ಅದು ಫೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಐರನ್ ಮಾಡ್ತಾಯಿದ್ದೀನಿ. ಮೇಲೆ ಅಷ್ಟೇ ಐರನ್ ಮಾಡ್ತೀನಿ. ನಾನು ತುಂಬಾ ಫ್ಲ್ಯಾಟ್ ಮಾಡಿಬಿಡಲ್ಲ. ತುಂಬ ಫ್ಲ್ಯಾಟ್ ಆದರೂ ಚೆನ್ನಾಗಿ ಕಾಣಲ್ಲ, ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಸ್ವಲ್ಪ ಮೇಲ್ಗಡೆ ಐರನ್ ಮಾಡಿ ನಾನು ಪಿನ್ಸ್ನ ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಸ್ಯಾರಿ ಫಸ್ಟೇ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಈ ವಿಡಿಯೋಲೇ ಹಾಕ್ತೀನ ಅಥವಾ ನಾಳೆ ಮಾಡೋದಾ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಬಟ್ ನಾವು ದೇವ್ರನ್ನ ಇವತ್ತೇ ಕೂರಿಸ್ಕೊಂಬಿಡೋಣ, ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಮಾಡ್ಕೊಂಬಿಡು ಅಂತ ಹೇಳಿದ್ರು. ನೆಕ್ಸ್ಟ್ ಅಕ್ಕನ ಪಾಪನೂ ಇರ್ತಾಳೆ, ನನ್ನ ಪಾಪನೂ ಇರ್ತಾನೆ, ಮೇಂಟೆನೆನ್ಸ್ ಆಗಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಅಮ್ಮಂಗೂ ಸ್ವಲ್ಪ ಆಗಲ್ಲ ಅಂದ್ಬಿಟ್ಟು ಅಮ್ಮ ಮಾಡ್ಕೊಂಬಿಡು ಅಂತ ಹೇಳಿದ್ರು. ಸೊ ನೋಡಿ,
ಈ ರೀತಿ ನಾನು ಸ್ಯಾರಿ ಪೂರ್ತಿ ಈ ರೀತಿ ನೀಟಾಗಿ ಐರನ್ ಮಾಡ್ಕೊಂಬಿಟ್ಟೆ. ಐರನ್ ಮಾಡಿಕೊಂಡು ಇವಾಗ ಮಾಡಿದ್ದೀನಲ್ಲ ಇಷ್ಟು ಕೂಡ ಪಿನ್ಸ್ ಹಾಕಿ ಇಟ್ಕೊಂಡ್ಬಿಡ್ತೀನಿ ನರ್ಗೆಗೆ. ಪೂರ್ತಿ ಇದು ಇದಾಗುತ್ತೆ. ಆ್ಯಂಡ್ ನಾನೀಗ ಸರ್ಗ್ ಪಾರ್ಟ್ನ ಮಾಡ್ಕೊತಾ ಇದ್ದೀನಿ. ಸರ್ಗ್ ಪಾರ್ಟ್ಗೆ ನೋಡಿ ತುಂಬ ಆದಷ್ಟು ಸಣ್ಣ ಪ್ಲೀಟ್ಸು, ನಮಗೆ ಎಷ್ಟು ಸಣ್ಣ ಪ್ಲೀಟ್ಸ್ ಮಾಡೋಕ್ಕಾಗುತ್ತೋ ಅಷ್ಟು ಸಣ್ಣ ಪ್ಲೀಟ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸರ್ಗು ಆ್ಯಕ್ಚುಲಾಗಿ ತುಂಬ ದೊಡ್ಡದು ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಆ್ಯಂಡ್ ಸರ್ಗುಗೂ ಕೂಡ ನಮಗೆ ಆದಷ್ಟು ಒಬ್ರದ್ದು ಹೆಲ್ಪ್ ಇದ್ದರೆ ನೀಟಾಗಿ ಮಾಡ್ಕೊಬೋದು. ಸೊ ನಂದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತೇಳಿ ಕೊನೆಗೆ ಅರುಣ ಅವ್ರನ್ನೇ ಕೂಗಿದೆ, ಸ್ವಲ್ಪ ಬನ್ನಿ ಹಿಡ್ಕೊಂಬಿಡಿ ಅಂತ. ನೋಡಿ ಹಿಡ್ಕೊಂಡಿದ್ದ ತಕ್ಷಣ ಎಷ್ಟು ಬೇಗ ಆಗಿಬಿಡುತ್ತೆ. ಸಣ್ಣ ಸಣ್ಣದಾಗಿ ನಾವು ಆ ರೀತಿ ಹಿಡ್ಕೊಂಡು ಎಳ್ಕೊಂಬಿಟ್ರೆ ಮುಗೀತು. ಆ್ಯಂಡ್ ನಾನಿವಾಗ ಸ್ಯಾರಿನ ಸ್ವಲ್ಪ ಹಾಗೆ ನೀಟಾಗಿ ಐರನ್ ಮಾಡಿಕೊಂಡು ಅದನ್ನು ಕೂಡ ಸರ್ಗನ್ನ ಆ್ಯಂಡ್ ಮುಂದೆಗಡೆ ಸ್ವಲ್ಪ ಈ ರೀತಿ ಪ್ಲೀಟ್ಸ್ನ ತೊಗೊಂಡು ಇಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಐರನ್ ಮಾಡಲಿಲ್ಲ, ಬಿಕಾಸ್ ನಾವು ಈ ರೀತಿ ಸ್ವಲ್ಪ ಚೇಂಜಾಗಿ ಉಟ್ಸೋಣ ಅಂದ್ಕೊಂಡಿದ್ದೀವಿ, ಅದಕ್ಕೋಸ್ಕರ. ಆ್ಯಂಡ್ ನಾನು ದೇವರಿಗೆ ಇನ್ನೊಂದು ಹಾರ ಮಾಡೋಣ ಅಂತ ಹೇಳಿಬಿಟ್ಟು ಹಾರ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 10 ರುಪೀಸ್ದು ಕಾಯಿನ್ ತೊಗೊಂಡಿದ್ದೆ. ಆಲ್ಮೋಸ್ಟ್ ಒಂದು 23-25 ಕಾಯಿನ್ಸ್ ಏನೋ ಇತ್ತು ಅದು. ಅದಕ್ಕೆ ಸುಮ್ಮನೆ ಇದೆಯಲ್ಲ ಕಾಯಿನ್ಸು, ಅದನ್ನು ಏನಾದರೂ ಮಾಡೋಣ ಅಂಥೇಳಿ ಈ ರೀತಿ ಒಂದು ಕಾಯಿನಲ್ಲಿ ಹಾರ ರೆಡಿ ಮಾಡ್ತಾಯಿದ್ದೆ. ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ಯಾರಿ ಎಲ್ಲ ಹಾಕಿದ್ಮೇಲೆ ದೇವರಿಗೆ ಹೇಗೆ ಕಾಣಿಸುತ್ತೆ. ಸ್ವಲ್ಪ ಸ್ಯಾರಿ ಲೈಟ್ ಕಲರ್ ಇದೆಲ್ಲ ನೋಡೋಣ ಅಂದ್ಕೊಂಡು ಈ ರೀತಿ ಇದು ಮಾಡ್ತಾಯಿದ್ದೀನಿ. ಫುಲ್ಲು ಪ್ಲಾಸ್ಟ್ರು, ದೊಡ್ಡ ಪ್ಲಾಸ್ಟ್ರನ್ನ ತೊಗೊಂಡು ಮಧ್ಯ ರೀತಿ ಕಾಯಿನ್ಸ್ನ ಹಾಕ್ಕೊಂಡು ನಾನು ಈ ರೀತಿ ಪ್ಲಾಸ್ಟ್ರನ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ರೆಡಿ ಮಾಡಿಕೊಂಡೆ. ಅರುಣ ರೇಗಿಸ್ತಾಯಿದ್ರು, ಏನೇ ನಿನ್ನ ಟ್ಯಾಲೆಂಟು ಅಂತ. ಇನ್ನೇನು ಸುಮ್ಮನೆ ಕೂತಿದ್ದೀನಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ಲು, ಅವಳು ಇನ್ನೂ ಬಂದಿರಲಿಲ್ಲ, ಲೇಟಾಗಿತ್ತಲ್ಲ, ಅದಕ್ಕೋಸ್ಕರ ಅಷ್ಟರಲ್ಲಿ ಎಲ್ಲ ಮುಗಿಸ್ಬಿಡೋಣ ದೇವ್ರ ಕೆಲಸ ಎಲ್ಲನೂ. ನಾಳೆ ಫುಲ್ಲು ಕಷ್ಟ ಆಗೋಲ್ಲ, ಬೆಳಿಗ್ಗೆ 6:30ಗೆ ಪುರೋಹಿತರು ಬರ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅಷ್ಟರಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ನಾವು. ಬೆಳಗ್ಗೆ ಅವ್ರು ಬಂದಿದ್ದ ತಕ್ಷಣ ಪೂಜೆ ಮುಗಿಸಿ ದೇವ್ರ ಕೂರ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಕೊಂಡೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ನಿಮಗೂ ಯೂಸ್ ಆದರೆ ಹೆಲ್ಪ್ ಆಯಿತು ಅಂತ ಹೇಳಿ. ಆ್ಯಂಡ್ ಇದನ್ನು ನಾನು ಹಬ್ಬದ ಹಿಂದಿನ ದಿನವೇ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಮುಂದೆಗಡೆ ಇನ್ನೂ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನೀವಿಲ್ಲ ಅಂತಂದರೆ ಹಾಗೇನೂ ಕೂಡ ಮಾಡ್ಕೊಬೋದು. ಹಿಂದೆಗಡೆ ಸ್ವಲ್ಪ ಟ್ಯಾಗ್ನ ಕಟ್ಬಿಟ್ಟು ಹಾಗೆ ಬಿಟ್ಬಿಡ್ಬೋದು. ಈ ರೀತಿ ಹಾರ ಆಗುತ್ತೆ. ನಾನು ಇದಕ್ಕೆ ನೆಕ್ಸ್ಟು ಇನ್ನೂ ಒಂದು ಬೆಳ್ಳಿಯಲ್ಲಿ ಮಾಡ್ತೀನಿ.